ಇದಲ್ಲದೆ ಒಂದು ವಿಶೇಷವಾಗಿ ಯಾವಾಗಲೂ ಕೂಡ ಈ ತಾಯಿ ಈ ಮಳೆರಾಯ ಕಾವೇರಿ ನದಿ ತುಂಬಿ ಹರಿಲಿ ಅಂತ ಹೇಳಿ ಮುಂದಕ್ಕೆ ಕಾವೇರಿ ಏನು ನಮ್ಮ ಗಂಗಾ ಆರತಿ ಪೂಜೆ ನಡೀತದೆ ಆ ಮಾದರಿಯಲ್ಲೇ ನಾವು ಇಲ್ಲಿ ಕಾವೇರಿ ಆರತಿ ಪೂಜೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದಿನ ವರ್ಷದಿಂದ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಅದಕ್ಕೆ ನಾನು ನಮ್ಮ ಜಿಲ್ಲಾ ಸಚಿವರು, ನಮ್ಮ ಕೊಡಗಿನ ಶಾಸಕರು, ಮೈಸೂರು ಚಾಮರಾಜನಗರಕ್ಕೆ ಸಂಬಂಧಪಟ್ಟಂಥ ಕೆಲವು ಶಾಸಕರು ಮತ್ತು ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಕೂಡ ಒಂದು 5-6 ಜಾಗನ ಅವ್ರು ಹೋಗಿ ವಿಸಿಟ್ ಮಾಡಿಕೊಂಡು ಬರ್ತಾರೆ. ಸಾಂಸ್ಕೃತಿಕವಾಗಿ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ಕಲ್ಚರಲ್ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಸಚಿವರು, ಕೃಷಿ ಸಚಿವರು ಹೋಗಿ ಒಂದು ಕಡೆ ಪ್ರವಾಸ ಮಾಡ್ಕೊಂಡು ಬಂದು 1 ತಿಂಗಳೊಳಗಡೆ ಯಾವ ರೀತಿ ಕಾವೇರಿ ಆರತಿ ಕಾರ್ಯಕ್ರಮ ನಡಿಬೇಕು, ಆ ತಾಯಿ ಪ್ರಾರ್ಥನೆಗೋಸ್ಕರ ಅಂಥೇಳಿ ಅವರು ಅದಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಅದಾದ ಮೇಲೆ ನಾವು ಮುಂದಕ್ಕೆ ನಮ್ಮ ಕಾವೇರಿ ಆರತಿ ಕೂಡ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಒಳ್ಳೆಯ ಪ್ರವಾಸಿ ತಾಣ, ಅದು ಆಕರ್ಷಣೆ ಮಾಡಲಿಕ್ಕೆ ಏನು ಬೇಕೋ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಇದಲ್ಲದೆ ಕಾವೇರಿ ಬೃಂದಾವನ ಏನು ಗಾರ್ಡನ್ ಇದೆ, ಪಾರ್ಕ್ ಇದೆ, ಅದನ್ನು ಕೂಡ ಮೇಲ್ದರ್ಜೆ ಏರಿಸಲಿಕ್ಕೆ ಈಗಾಗಲೇ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಈಗಾಗಲೇ ಎಲ್ಲ ನಮ್ಮ ಟೆಕ್ನಿಕಲ್ ಕಮಿಟಿಯವರು, ನಮ್ಮ ಫೈನಾನ್ಸ್ ಕಮಿಟಿಯವರು, ಬೇರೆ ಬೇರೆ ಕಮಿಟೀಸ್ ಎಲ್ಲ ಕೂಡ ಈಗಾಗಲೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ ಎಲ್ಲ ಈಗಾಗಲೇ ಕೊಟ್ಟಿದ್ದಾರೆ. ಅದು ಕೂಡ ಈಗ ಸದ್ಯದಲ್ಲೇ ಟೆಂಡರ್ ಕೂಡ ಕರೆಯುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಡಿಸ್ನಿಲ್ಯಾಂಡ್ ಅಲ್ಲ, ಈಗಿರುವಂಥ ನಮ್ಮ ಉದ್ಯಾನವನ, ಕಾವೇರಿ ಬೃಂದಾವನ ಉದ್ಯಾನವನವನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡ್ತೇವೆ.